ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಈಗ ಬೆಳಗ್ಗೆ 5 ಗಂಟೆ. ಸೊ ಈಗ ಹೊರಟಿದ್ದೀನಿ ಬೆಂಗಳೂರಿಗೆ. ಬೆಳಗ್ಗೆನೇ ಒಂದು ಸಖತ್ ತಕರಾರಾಗೋಯ್ತು. ರಾತ್ರಿ ಕೀನ ರಿಸೆಪ್ಷನಲ್ಲಿ ಬಿಡಿಸ್ಬಿಟ್ಟಿದ್ದೀನಿ. ಲಗೇಜೆಲ್ಲ ಎತ್ಕೋಗ್ಬೇಕಾದ್ರೆ ಬಿದ್ದೋಗಿದೆ. ಬೆಳಗ್ಗೆ 3:30 ಹುಡುಕಿದ್ದೀನಿ. ಬೆಳಗ್ಗೆನೇ ಹೊರಡೋಣ ಅಂತ ಅಂದ್ಕೊಂಡು ನಾನು 3:30 ಹುಡುಕಿದ್ದೀನಿ, ಸಿಕ್ಕಲೇ ಇಲ್ಲ. ಕೊನೆಗೆ ಆಮೇಲಿಂದ ರಿಸೆಪ್ಷನ್ ಒಂದು ಹುಡುಗ ಇದ್ದ, ಅವನು ಕೇಳಿದೆ, ಇಲ್ಲಪ್ಪ ಕೀ ಡೂಪ್ಲಿಕೇಟ್ ಕೀ ಮಾಡೋರು ಜೊತೆ ಸಿಗ್ತಾರೆ ಅಂತ. ಆಮೇಲೆ ಅವನು ಇಲ್ಲ ಅಣ್ಣ ಇಲ್ಲೊಂದು ಬಿದ್ದೋಗಿತ್ತು ರಾತ್ರಿ ಅಂದ್ಬಿಟ್ಟು ಎತ್ಕೊಟ್ಟ. ಸ್ವಲ್ಪ ನೆಮ್ಮದಿ ಆಯಿತು. ಇಲ್ಲಾಂದಿದ್ರೆ ಇವತ್ತು ಪ್ಲ್ಯಾನ್ ಫುಲ್ಲು ಖುಲಾಸೆ ಆಗೋಗೋದು. ಇವತ್ತು ಕಂಪ್ಲೀಟ್ ಪ್ಲ್ಯಾನೇ ಖರಾಬಾಗ್ಬಿಡೋದು. ಇನ್ನು ಡೂಪ್ಲಿಕೇಟ್ ಅಂಗಡಿ ಓಪನ್ ಆಗೋಣ ಕಾದು ಅವ್ನು 9:30-10 ಗಂಟೆಗೆ ತೆಗಿತಾನೆ. ಅವ್ನು ಬಂದು ಅವ್ನು ಮಾಡಿ ಅದು ಬೇರೆ ಖರ್ಚು, ತಲೆ ಬಿಸಿ ಜಾಸ್ತಿ ಆಗ್ಬಿಡೋದು. ಅದೃಷ್ಟ ಸಿಕ್ತು. ಸೊ ಈಗೇನಂದರೆ ಈಗ ಬಂದಿದ್ದ ರೂಟ್, ಬೆಂಗಳೂರಿಗೆ ಹೊರಟಿದ್ದೀನಿ. ಬಂದಿದ್ದ ರೂಟೇ ಹೋಗೋದು ಬೇಡ, ಸ್ವಲ್ಪ ಬೇರೆ ಕಡೆಯಿಂದ ಹೋಗೋಣ ಅಂತ. ಸ್ವಲ್ಪ ಸುತ್ಕೊಂಡು ಹೋಗೋಣ. ಐ ಮೀನ್ ಈ ಅರ್ಲಿ ಮಾರ್ನಿಂಗು ಘಾಟ್ ಸೆಕ್ಷನೆಲ್ಲ ಇರಬೇಕು. ಈ ಕಡೆ ಹೋಗ್ತಾ ನನಗೀಗ ಬೇಲೂರು ಕಡೆ ಏನಂತ ಗ್ರೀನ್ರಿ ಕಾಣಲಿಲ್ಲ. ಸ್ವಲ್ಪ ಎಲ್ಲ ಒಂಚೂರು ಬೋರಿಂಗ್ ಅನ್ನಿಸ್ತು. ಸೊ ಅದಕ್ಕೇನು ಮಾಡ್ತಾಯಿದ್ದೀನಿ, ತೀರ್ಥಹಳ್ಳಿ ಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಹೋಗ್ತಾ ತೀರ್ಥಹಳ್ಳಿ ಮೇಲೆ ಹೋಗಿ ತೀರ್ಥಹಳ್ಳಿಯಿಂದ ಶಿವಮೊಗ್ಗದಿಂದ ಬ್ಯಾಂಗ್ಳೂರು ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೋಡೋಣ, ಹೋಗ್ತಾ ಮುಂದೆ ಸಿಗ್ತೀನಿ. ಕತ್ಲೆ ಹೆಂಗೆ ಕಾಣುತ್ತೆ ಏನೋ ಗೊತ್ತಿಲ್ಲ. ನೋಡೋಕೆ ಎಲ್ಲರೂ ಒಂದು ಒಳ್ಳೆ ಕಾಫಿಗಳು. ಆ್ಯಕ್ಚುಲಿ ಈಗಲ್ಲ, ರಾತ್ರಿ ತುಂಬ ಚಳಿ ಇತ್ತು. ಕೊನೆಗೆ ಫ್ಯಾನ್ಗಿನೆಲ್ಲ ಆಫ್ ಮಾಡ್ಬಿಟ್ಟು ಮಲ್ಕೊಂಡಿದ್ದೀನಿ. ತುಂಬ ಚಳಿ ಇತ್ತು ರಾತ್ರಿ. ಬೆಳಗ್ಗೆ ಅಂತಿದ್ದೆ ಏನು ಗುರು ಇದು ಹಿಂಗೆ ಐತೆ ಅಂತ. ನಿಜವಾಗ್ಲೂ ರಾತ್ರಿ ಸಖತ್ ಚಳಿ ಇತ್ತು. ರಾತ್ರಿ ಸಖತ್ ತುಂಬ ಅಂದರೆ ತುಂಬ ಚಳಿ ರಾತ್ರಿ. ಈಗಲೂ ಅಷ್ಟೇ, ಈಗಲೂ ಚಳಿ ಇದೆ. ಸೊ ನೋಡೋಣ ಏನು ಕಾಣುತ್ತೆ ಇಲ್ಲ ಹೋಗುತ್ತಿಲ್ಲ. ಎಲ್ಲರೂ ಒಂದು ಒಳ್ಳೆ ಕಾಫಿ ಹಾಕೋಬೇಕು ಫಸ್ಟು. ಚಿಕ್ಕಮಂಗ್ಳೂರು ಬಂದು ಕಾಫಿ ಕುಡಿದು ಹೋಗೋಕ್ಕಂತ ಆಗಲ್ಲ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಕಾಫಿನೇ ಕುಡ್ದಿಲ್ಲ. ನೆನ್ನೆ ಟೀ ಕುಡಿದೆ. ಟೀನು ಭಾಳ ಕೆಡ್ದಾಗತ್ತೆ. ಮುಳ್ಳಂಗಿರಿ ಟೀ ಕುಡಿದಿದ್ದು. ಇನ್ನು ಯಾರು ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಕಾಫಿ ಟೀಗಳಿಗೆ ಹೋಗಲೇಬೇಡಿ. ಮುಳ್ಳಂಗಿರಿಯಲ್ಲಿ ಕಾಫಿ ಟೀ ಕುಡಿಲೇಬೇಡಿ. ವೇಸ್ಟ್ ನನ್ನ ಮಕ್ಕಳು. ಬರೀ ಸುಲಿಗೆ ಮಾಡ್ತಾರೆ ಬಿಟ್ರೆ ಏನೇನೂ ಚೆನ್ನಾಗಿಲ್ಲ ಅಲ್ಲಿ. ಈಗ ಅದು ಯಾವ ಊರು ಗೊತ್ತಿಲ್ಲ ಗುರು. ಬಂದಿದ್ದೀನಿ, ಇನ್ನೂ ಸುಮಾರು ದೂರ ಇದೆ ಡಿಸ್ಟೆನ್ಸು. ಅಪ್ರಾಕ್ಸಿಮೇಟ್ಲಿ ಒಂದು 4-5 ಗಂಟೆ ಆಗ್ಬೋದು. ಬಟ್ ರೂಟ್ ಚೆನ್ನಾಗಿದೆ. ಇಲ್ಲಿ ನಿಮಗೆ ಕಾಣುತ್ತಲ್ಲ ಗೊತ್ತಲ್ಲ, ಸಖತ್ ಫಾಗಿದೆ. ಬೆಳಗ್ಗೆಯಿಂದನೂ ತುಂಬ ಫಾಗಿದೆ. ಈ ರೂಟ್ನ ಆಯ್ಕೆ ಮಾಡ್ಕೊಂಡಿದ್ದು ರೀಸನ್ನೇ ಅದು. ಯಾಕಂದರೆ ಈ ಮಲೆನಾಡು ಕಡೆ ಬಂದು ಈ ಫಾಗಿ ನೇಚರ್ನ ಫೀಲ್ ಮಾಡದೆ ಹೋಗೋದಿದೆಯಲ್ಲ, ಅದೊಂಥರ ಬೇಜಾರಾಗುತ್ತೆ ಗುರು. ಅದಕ್ಕೆ ರೂಟ್ ಚೇಂಜ್ ಮಾಡ್ಕೊಂಡು ಬೇಲೂರು ಕಡೆ ಅಷ್ಟು, ಬೇಲೂರು ಹಾಸನಕ್ಕೆ ಬಂದರೆ ಅಷ್ಟು ಈ ಫಾಗಿನೆಸ್ ಬರೋಲ್ಲ. ಅದಕ್ಕೆ ಸ್ವಲ್ಪ ಈ ಕಡೆ ಬಂದಿದ್ಯಾ. ಕರೆಕ್ಟ್ ಬಾಳೆಹೊನ್ನೂರಲ್ಲಿ ಇದೆ ನೋಡ್ಗುರು. ಡೈವರ್ಷನ್ ಹಿಂಗೆ ತೋರಿಸ್ತು. ನೋಡುಗುರು ಹಿಂಗೆ ಕಾಣ್ತಾ ಇದೆಯಾ ಫಾಗು. ಸೂಪರ್ ಆಗಿದೆ. ನೋಡಿ ಗುರು ಹೆಂಗೈತೆ ಫಾಗು. ರೋಡೇ ಕಾಣ್ತಾ ಇಲ್ಲ. ಸೊ ಈಗ ತೀರ್ಥಹಳ್ಳಿ ಎಲ್ಲ ಬಿಟ್ಟು ಮುಂದೆ ಬಂದಿದ್ದೀನಿ. ಸೊ ಈಗ ಸ್ನೇಹಿತರೆ
ಕಲ್ಲಿನ ಕೋಟೆ ಚಿತ್ರದುರ್ಗಕ್ಕೆ ಸ್ವಾಗತ. ಚಿತ್ರದುರ್ಗ ಎಂಟ್ರ್ ಆಗ್ತಿದ್ದೀನಿ. ಸೊ ಇಲ್ಲಿಂದ ಆಚೆಗೆ ಹೈವೇ. ಇವಾಗ ಟೈಮ್ ಬಂದು 1:20. ಅಪ್ರಾಕ್ಸಿಮೇಟ್ಲಿ ಒಂದು 6:30-7 ಗಂಟೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಆರಾಮಾಗಿ ಹೋಗ್ತೀನಿ, ಬೇಗ ಹೋಗಂತ ಆಗಲ್ಲ. ನೋಡುಗರು ಒಂದೊಂದು ಬಂಡೆ ಯಾವ ರೇಂಜ್ ಇದೆ ಅಂದರೆ ಅಬ್ಬಾ. ನಮ್ಮ ರಾಜಕಾರಣಿಗಳ ಕಣ್ಣಿಂದ ಮಿಸ್ ಆಗಿ ಉಳ್ಕೊಬಿಟ್ಟದಲ್ಲ, ಅದೇ ಗ್ರೇಟು ಗುರು. ಇಲ್ಲಿ ಬಂಡೆ ಹೊಡಿಯೋರು ರಾಜಕಾರಣಿಗಳು ಇಲ್ಲ ಅನ್ಸುತ್ತೆ. ನಮ್ಮ ಸೈಡೆಲ್ಲ ಉಳಿಸಿಲ್ಲ ಬಿಡು, ಎಲ್ಲ ಹೋಗ್ಬಾರ್ದು ಬಾಯಿಗೆ ಹಾಕೊಂಡು ಸಾಫ ಮಾಡಾಕ್ಬಿಟ್ಟವ್ರ. ಎಲ್ಲೆಲ್ಲೂ ನೋಡಿದ್ರು ಬರೀ ಬಂಡೆಗಳೆಲ್ಲ ಗುರು. ಹೆಂಗೈತೆ ನೋಡುಗರು ಇದು ಚಿತ್ರದುರ್ಗ ಸಿಟಿ. ವೈಬೇ ಒಂಥರ ಇದೆ ಗುರು, ಸಖತ್ತಾಗಿದೆ ವೈಬು. ಒಂದು ವೈಬ್ ಬರುತ್ತಲ್ಲ, ಆ ವೈಬ್ ಲೆವೆಲೇ ಒಂಥರ ಮಸ್ತ್ ಇದೆ. ಎಲ್ಲೆಲ್ಲೂ ಬರೀ ಬಂಡೆಗಳೇ ಇದೆ. ಲೋ ಬ್ಯಾಟ್ರಿ ತೋರಿಸ್ತಾ ಇದೆ. ಕೋಟೆ ಇದೇನಾ ಚಿತ್ರದುರ್ಗ ಕೋಟೆ? ಹ್ಞೂ ಗುರು, ಇದೆ ಚಿತ್ರದುರ್ಗ ಕೋಟೆ ಕಾಣ್ತಾ ಐತೆ. ಇದೇ ಗುರು ಚಿತ್ರದುರ್ಗ ಕೋಟೆ. ಅಲ್ಲಿ ಗೋಡೆ ಎಲ್ಲ ಕ್ಲಿಯರ್ ಆಗಿ ಕಾಣ್ತಾ ಇದೆ ನೋಡು ಗುರು. ಚಿತ್ರದುರ್ಗ ಕೋಟೆ ಗುರು, ಇದು ಮಾನ್ಯುಮೆಂಟು. ಅದಕ್ಕೆ ಚೆನ್ನಾಗಿ ಉಳಿಸ್ಕೋರು ಹೇಳ್ತಾರೆ, ಹಾಕ್ಬಿಡೋರು. ಅಲ್ಲಿ ಇದೆಲ್ಲ ಕ್ಲಿಯರ್ ಆಗಿ ಕಾಣ್ತಾ ಇದೆ. ಹಿಂಗೆ ಮ್ಯಾಟ್ರು. ಅಂದರೆ ರೋಡ್ ಚೆನ್ನಾಗಿದೆ ಗುರು. ಶಿವಮೊಗ್ಗ ಟು ಚಿತ್ರದುರ್ಗ ರೋಡು ಸಖತ್ತಾಗಿದೆ. ಒಂದು ಚೂರು ಡಿಸ್ಟರ್ಬೆನ್ಸ್ ಇಲ್ಲ. ಆ ಕಡೆ ನಾರ್ಮಲಿ ಕಡೂರು ತರೀಕೆರೆ ರೋಡ್ ಇದೆ, ಅದು ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಅದು ಯಾವ ಕಾಲಕ್ಕೆ ಮುಗಿಸ್ತಾರೆ ಅನ್ನೋ ಕ್ಲಾರಿಟಿ ಇಲ್ಲ. ಚಿತ್ರದುರ್ಗ ಸಿಟಿ ಇನ್ನೂ ಪರವಾಗಿಲ್ಲ, ಸುಮಾರು ಸಿಟಿ ಒಳಗಡೆ ಹೋಗುತ್ತೋ ಹೊರಗಡೆ ಹೋಗುತ್ತೋ ಗೊತ್ತಿಲ್ಲ ಗುರು. ಯಾವಾಗೋ ಒಂದ್ಸತಿ ಬಂದಿದೆ, ತುಂಬ ಹಿಂದೆ. ಆಗ್ಲಿಗೂ ಈಗಳಿಗೂ ಭಾಳ ಡಿಫ್ರೆನ್ಸ್ ಇದೆ. ಆಗಿದೆಲ್ಲ ಸಿಂಗಲ್ ರೋಡ್ ಇತ್ತ ಅಂತ ತುಂಬ ಹಿಂದೆ ಬಂದಿದೆ. ಒಂದು 10-12 ವರ್ಷ ಆಗಿದೆ ಹೆಚ್ಚು ಕಮ್ಮಿ. 12 ವರ್ಷ ಇನ್ನೂ ಜಾಸ್ತಿನೇ ಆಗಿದೆ ಅನ್ಕೋತೀನಿ. ಹೆಚ್ಚು 15 ವರ್ಷ ಆಗಿರ್ಬೇಕು. ಸೊ ಚಿತ್ರದುರ್ಗ ಬಂದೆ. ಅಲ್ಲಿ ಬ್ಯಾಟ್ರಿ ಆಫ್ ಆಗೋಯ್ತು, ಸಿಟಿ ಒಳಗೆ ಟ್ರಾಫಿಕ್ ಇತ್ತು, ಅದಕ್ಕೆ ಪೂರ್ತಿ ಕವರ್ ಮಾಡ್ಕೊಳಕ್ಕಾಗಲಿಲ್ಲ. ಓ ಶಟ್, ಹ್ಯಾಂಡ್ ಗ್ಲೌಸ್ನ ಹಂಗೆ ಬಿಟ್ಟು ಹ್ಯಾಂಡ್ ಗ್ಲೌಸ್ ಮೇಲೆ ಕೂತಿದ್ದೀನಿ ನೋಡಿ. ಬುದ್ಧಿವಂತಲ್ವ ನಾನು? ಆಗುತ್ತೆ ಒಮ್ಮೊಮ್ಮೆ. ನೇರಳೆ ಇಲ್ಲ ರೀ ಬಿಸಿಲಲ್ಲಿ, ಒಂದು ಮರ ಇಲ್ಲ. ನಾನು ದಾರಿ ಉದ್ಕೂ ನೋಡ್ಕೊಂಬಂದಿಲ್ಲ, ನೋಡೋಣ ಕ್ಲೀನ್ ಮಾಡೋಕ್ಕೆ ಅಂತ. ಒಂದು ಮರನೂ ಇರಲಿಲ್ಲ ಅಲ್ಲಿ. ಸೊ ಇಲ್ಲಿಂದ ನ್ಯಾಷನಲ್ ಹೈವೇ 4 ಅನ್ಸುತ್ತದು, NH4 ಅನ್ಸುತ್ತದು. ಈಗ ಅಲ್ಲಿಗೆ ಹೋಗಿ ಕನೆಕ್ಟ್ ಆಗ್ತೀವಿ. ಬಿಸಿಲು ಸಿಕ್ಕಾಪಟ್ಟೆ ಇದೆ ಗುರು ಈ ಕಡೆ. ಹೇಳ್ಬೇಕಂದ್ರೆ ನಮ್ಮ ಬೆಂಗಳೂರೇ ತುಂಬ ಚಳಿ ಅನಿಸಿದ್ದು. ಅಂದರೆ ಬರ್ತಾ ತೀರ್ಥಹಳ್ಳಿ, ಅಂದರೆ ಚಿಕ್ಕಮಂಗ್ಳೂರು ಟು ತೀರ್ಥಹಳ್ಳಿ ರೋಡು ಸೂಪರ್ ಆಗಿತ್ತು. ಅದು ಮಾತ್ರ ಆ್ಯಕ್ಚುಲಾಗಿ ಬೇರೆ ಲೆವೆಲ್ ಇತ್ತು ರೋಡು. ತೀರ್ಥಹಳ್ಳಿಯಿಂದ ಶಿವಮೊಗ್ಗ, ಅಲ್ಲಿಂದ ಆಚೆನೇ ಸ್ವಲ್ಪ ಹಂಗೆ ಡಲ್ ಹೊಡಿತು. ಅಲ್ಲಿಂದ ಈಚೆ ಅಂತೂ ಏನೇನು ಇಲ್ಲ ಬಿಡಿ. ಸೊ ಈಗ ಚಿತ್ರದುರ್ಗ ಬಿಟ್ಟು ಆಚೆ ಹೋಗ್ತಾ ಇದ್ದೀವಿ ಈಗ. ಸೊ ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಒಂದು 5-6 ಅವರ್ ಅನ್ಕೋಬೋದು. ಹೈವೇ ಒಂದ್ಸತಿ ಕನೆಕ್ಟ್ ಆದರೆ ಒಂದೇ ಸಮ ಹೋಗ್ಬೋದು. ಇದೇ ಸ್ವಲ್ಪ ಡೇಂಜರಸ್ಸು. ಓಕೆ, ಹೈವೇ ಟಚ್ ಆದಾಗ ಈಗ ಇಲ್ಲಿಂದ ರೋಡ್ ಏನು ತೊಂದರೆ ಇಲ್ಲ. ಇಲ್ಲಿಂದ ಒಂದೇ ಲೆವೆಲ್ಲು, ತುಂಬ ಚೆನ್ನಾಗಿದೆ ರೋಡು. ಬಟ್ ಇಲ್ಲಿ ಆದಷ್ಟು ಲೆಫ್ಟಲ್ಲಿ ಮೇಂಟೈನ್ ಮಾಡೋದೇ ಭಾಳ ಉತ್ತಮ. ಇಲ್ಲಿ ಜಾಸ್ತಿ ರೈಟ್ ಹೋಗ್ಬಾರ್ದು ಇಲ್ಲಿ, ಯಾಕಂದರೆ ಪಕ್ಕದಲ್ಲಿ ಬರೋ ಕಾರ್ಗಳು ಮಿನಿಮಮ್ 120-150 ಗ್ಯಾರಂಟಿ ಹೊಡಿತಾ ಇರ್ತಾರೆ. ರೈಟಲ್ಲಿ ಹೋಗೋರು, ಫಾಸ್ಟಾಗಿ ಹೋಗೋರಿಗೆ ಜಾಗ ಬಿಟ್ಬಿಡೋದು ಬೆಟ್ರು.
ಓವರ್ಟೇಕ್ ಮಾಡ್ಬೇಕಾದ್ರು ಹಿಂದೆ ನೋಡಿದೆ ದಯವಿಟ್ಟು ಓವರ್ಟೇಕ್ ಮಾಡಬೇಡಿ. ಯಾವಾಗಲೂ ಅಷ್ಟೇ ಓವರ್ಟೇಕ್ ಮಾಡ್ಬೇಕಾದ್ರೆ ಮಿರರ್ನ ಒಂದ್ಸತಿ ಅಬ್ಸರ್ವ್ ಮಾಡಿಕೊಂಡು ಆಮೇಲಿಂದನೇ ಓವರ್ಟೇಕ್ ಮಾಡ್ಕೊಳ್ಬೇಕು, ಮತ್ತು ವಾಪಸ್ ನಮ್ಮ ಲೈನ್ಗೆ. ನಾನು ಯಾವಾಗಲೂ ಮೇಂಟೈನ್ ಮಾಡೋದು ಹೀಗೆ, ಈ ಕಡೆ ರೈಟ್ ಪಟ್ಟಿ ಏನಿದೆ ಆ ಪಟ್ಟಿಯಿಂದ 2 ಪಟ್ಟಿಗೆ ಮಧ್ಯದಲ್ಲೇ ಇರ್ತೀನಿ. ಪೂರ್ತಿ ಲೆಫ್ಟ್ಗೂ ಹೋಗಲ್ಲ, ಪೂರ್ತಿ ರೈಟ್ಗೂ ಹೋಗಲ್ಲ. ನಾನು ಯೂಶ್ವಲಿ ಮೇಂಟೈನ್ ಮಾಡೋ ಲೈನ್ ಬಂದ್ಬಿಟ್ಟಿದೆ. ನೋಡುಗರು ಏನು ವೆಹಿಕಲ್ಸ್ ಇದೆ ಹೋಟೆಲ್ಗಳ ಹತ್ರ ಎಲ್ಲ ಬೆಂಗಳೂರು ರಿಟರ್ನ್ ಆಗ್ತಾ ಇದಾರೆ ಅಂತ ನ್ಯೂ ಇಯರ್ ಬಿಟ್ಟು. ಈಗ ಜಸ್ಟ್ ಊಟ ಆಯಿತು ಕೃಷ್ಣ ಡಾಬಾ ಅಂತ ಹಿರಿಯೂರ ಹತ್ರ. ಟೈಮು 3 ಗಂಟೆ. ಸ್ವಲ್ಪ ಊಟ ಇದೆ, ಆದರೆ ಸೋಂಬೇರಿತನ ಅನ್ನೋದು ಅಡ್ಗತ್ತೆ. ಹಾಗೆ ಆಗಿದೆ ಈಗ. ಸ್ವಲ್ಪ ಸುಮಾರು ಒಂದು ಅರ್ಧ ಗಂಟೆ ಹಾಗೆ ಕೂತ್ಬಿಟ್ಟೆ ಊಟ ಮಾಡಿಕೊಂಡು. ಹೊರಡೋಕ್ಕೆ ಮನಸ್ಸಾಗಲಿಲ್ಲ ಆ್ಯಕ್ಚುಲಿ. ಸುಮಾರು ದೂರ ಬಂದಿದ್ದೀನಿ. ಅದೇ ಹಿರಿಯೂರು ಹೋಯ್ತಾ ಇವಾಗಮೇಲೆ ಅದೊಂದು ಗೊತ್ತಾಗಲ್ಲ ಗುರು, ಯಾವ ಊರಲ್ಲಿದ್ದೀವಿ ಅಂತಲೇ ಐಡಿಯಾ ಸಿಕ್ಕಲ್ಲ. ಒಂದು ಬೋರ್ಡ್ ಇಲ್ಲ, ಏನಿಲ್ಲ, ಸುಮ್ಮನೆ ಹೋಗ್ತಾ ಇರುತ್ತೆ. ಟೋಲ್ಗಳು ಬಂದಾಗ ಓಕೆ ಇದು ಈ ಟೋಲು, ಇದು ಈ ಊರು ಟೋಲು ಅಂತ ಒಂದು ಅಂದಾಜು ಮಾಡೋಗ್ಬಿಟ್ರೆ ನ್ಯಾವಿಗೇಟಿಂಗ್ ಇಲ್ಲ ಗುರು ಅಷ್ಟು ಪ್ರಾಪರಾಗಿ. ಅದೊಂದು ಮಾಡಬೇಕು ಗುರು. ಏನು ಹೋಗ್ತವೆ ವೆಹಿಕಲ್ಸು ಅಂದರೆ ಅಪ್ಪ ಬೇರೆ ಲೆವೆಲ್ಗೆ ಹೋಗ್ತವೆ ಗುರು. ನಾನು ನೋಡಿ ಹೆಂಗೆ ಹೋಗ್ತಾ ಇದೆ ಆರಾಮಾಗಿ 70-80 ಆರಾಮಾಗಿ ಹೋಗೋಕ್ಕೆ. ಸಣ್ಣ ಫ್ಯಾಮಿಲಿ ಕಾರು, ಒಂದು ಟಾಟಾ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಅದು ಏನಕ್ಕೆ ಗಾಡಿ ನಿಲ್ಲಿಸಿದ್ರು ಅಂತಲೇ ಅರ್ಥ ಆಗಲಿಲ್ಲ. ಅದನ್ನೇನೋ ಚೂರು ಏನಾದ್ರು ಲುಕ್ ವೈಸ್ ಏನಾದ್ರು ಒಂದು ಚೂರು ಮಾಡ್ಬೋದಾಗಿತ್ತು. ಅದನ್ನು ಒಂಚೂರು ಅಟ್ರಾಕ್ಟಿವ್ ಆಗಿ ಏನೋ ಒಂಚೂರು ಮಾಡಿದಿದ್ರೆ ಡೆಫಿನೆಟಾಗಿ ಅದು ಸೂಪರ್ ಹಿಟ್ ಆಗಿರೋದು. ಅವ್ರ ವಿಷನ್ ಚೆನ್ನಾಗಿತ್ತು, ಪ್ರಾಡಕ್ಟ್ಸ್ ಎಲ್ಲೋ ಒಂಚೂರು ಕೈ ಕೊಡ್ತು ಅಷ್ಟೇ. ನನ್ನ ಫ್ರೆಂಡ್ ಹತ್ರ ಒಬ್ಬನ ಹತ್ರ ಟಾಟಾ ನ್ಯಾನೋನೇ ಚೆನ್ನಾಗಿದೆ ಗಾಡಿ, ಒಂಥರ ಮಸ್ತಿದೆ. ನಿನ್ನೆ ಅವನು ಫೋನ್ ಮಾಡಿ ಫುಲ್ಲು ಗರಮ್ ಆದ. ನನ್ನ ಕ್ಲಾಸ್ಮೇಟ್ಸು ಒಬ್ಬನೇ ಹೊರಟೋಗಿದ್ಯಾ ಅಂತ. ಅವ್ರಿಗೆ ನಾನು ಬೈಕಿಂಗ್ ಹೋಗ್ತಾ ಇರೋದು, ಮೋಟೋ ವ್ಲಾಗಿಂಗ್ ಎರಡೂ ಗೊತ್ತಿಲ್ಲ ಅವ್ರಿಗೊಬ್ಬ. ಮಾಡ್ತಾಯಿದ್ದೀನಿ ಅಂತ ನಾವು ಬರ್ತಿದ್ವು, ಹೇಳಿಲ್ಲ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊಂಡ್ರು. ಸೊ ನೋಡೋಣ ನೆಕ್ಸ್ಟ್ ರೈಡ್ ಅವ್ರಿಗೂ ಹೇಳ್ತೀನಿ. ಆಗಲೇ ಚೈನ್ ಸಾಕೆಟ್ ಹತ್ರ ಒಂದು ಬೋಲ್ಟ್ ಬರುತ್ತೆ, ಚೈನ್ ಟೈಟ್ ಮಾಡ್ತಾರಲ್ಲ, ಲೂಸ್ ಆಗಿಬಿಟ್ಟಿತ್ತು. ಅಲ್ಲೆಲ್ಲೋ ಒಂದು ಕಡೆ ಟೈಟ್ ಮಾಡಿಸ್ದೆ, ಮತ್ತೆ ಏನೋ ಸೌಂಡ್ ಬರ್ತಾ ಇದೆ ಅನಿಸುತ್ತೆ. ಒಂಚೂರು ಚೆಕ್ ಮಾಡ್ತೀನಿ ತಡೆ ಗುರು, ಯಾಕೋ ಡೌಟ್ ಹೊಡಿತಾ ಇದೆ. ಅದು ಚೈನ್ಗೆ ಹೊಡೆದು ಆ ಪೈಪೇ ಬೆಂಡಾಗ್ಬಿಟ್ಟಿದೆ ಆ್ಯಕ್ಚುಲಿ. ಪೈಪಲ್ಲ, ಅದಕ್ಕೆ ಬೋಲ್ಟ್ ಬರ್ತಲ್ಲ ಲಾಂಗ್ ಬೋಲ್ಟು. ಇದು ಲೂಸ್ ಆಗ್ಬಿಟ್ಟು ಚೈನ್ ಸಾಕೆಟ್ ಹೊಡಿತಾ ಇತ್ತು ನೋಡಿ. ಇದೆಲ್ಲ ಉಲ್ಟಾ ತಿರುಗಿ ಪೂರ್ತಿ ತಿರುಗ್ತಾ ಇತ್ತು, ತಿರುಗಿ ಹೊಡೆದಿರೋದು. ಇದು ಫುಲ್ಲು ಸಮಸ್ಯೆ ಆಗ್ಬಿಟ್ಟಿತ್ತು. ಟೈಟ್ ಮಾಡಿಸ್ಕೊಂಡೆ ಅದನ್ನು. ಸದ್ಯ ಸ್ಟ್ಯಾಂಡು ಕೂಡ ಕಟ್ಟಾಗಿದೆ. ಅದು ಹೆಂಗೆ ಕಟ್ಟಾಗ್ತು ಗೊತ್ತಾಗ್ತಲ್ಲ. ಅದು ರೈಡ್ಗೆ ಹೋದಾಗ ಏನೋ ಒಂದು ಆಗ್ತಾ ಇರುತ್ತೆ. ತುಮಕೂರು ಇನ್ನೂ 70 ಕಿಲೋಮೀಟ್ರ್ ಇದೆ. ಯಾವುದೋ ನಾಲೆಯಲ್ಲಿ ಒಂದರ ಡ್ರಾಪು ನೀರಿಲ್ಲ. ಸೊ ಫ್ರೆಂಡ್ಸ್, ಈಗ 6:15 ಟೈಮು. ಗೋಪ್ರೋ ಬ್ಯಾಟ್ರಿ ಕೂಡ ಆಲ್ಮೋಸ್ಟ್ 6:15 ಟೈಮೀಗ. ಈಗ ನೈಸ್ ರೋಡ್ ಎಂಟ್ರ್ ಆಗಿದ್ದೀನಿ. ಕ್ಯಾಮ್ರಾ ಬ್ಯಾಟ್ರಿನೂ ಆಲ್ಮೋಸ್ಟ್ ಡೆಡ್ ಆಗಿದೆ. ಇನ್ನೊಂದು 10 ನಿಮಿಷ ಬಂದರೆ ಹೆಚ್ಚು. ಹೇಳ್ದಂಗೆ ಇದು ಚಾರ್ಜರ್ ತೊಗೊಂಡೋಗಿರಲಿಲ್ಲ, ಸೊ ಅದರಿಂದ ಕ್ಯಾಮ್ರಾನ ಚಾರ್ಜ್ ಮಾಡ್ಕೊಳಕ್ಕಾಗಲಿಲ್ಲ ನಾನಲ್ಲಿ. ನೋಡೋಣ ಎಲ್ಲಿ ಗಂಟೆ ಆಗುತ್ತೆ ಅಲ್ಲಿ ಗಂಟೆ ಒಂದಷ್ಟು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀನಿ. ಈ ಸತಿ ಹೋಗಿದ ರೈಡು ಚೆನ್ನಾಗಿತ್ತು. ಪ್ಲ್ಯಾನ್ ಮಾಡಿದ್ದು ಮೇಜರ್ ಡೆಸ್ಟಿನೇಷನ್ ಇತ್ತು, ಅದನ್ನು ಕವರ್ ಮಾಡಿದೆ. ಮೇಜರ್ ಡೆಸ್ಟಿನೇಷನ್ ಇದ್ದಿದ್ದೆ ಕರ್ನಾಟಕದ ಹೈಯೆಸ್ಟ್ ಮೋಟೋರಬಲ್ ಪೀಕ್ ಅಂತ ಏನಿದೆ, ಅದು ಬಂದ್ಬಿಟ್ಟು ಮುಳ್ಳಯ್ಯನಗಿರಿ. ಸೊ ಮುಳ್ಳಯ್ಯನಗಿರಿಗೆ ಹೋಗಿ ಬರಬೇಕು ಅಂತಲೇ ಅಂದ್ಕೊಂಡಿದ್ದೆ. ಸೊ ಅದನ್ನು ಅಚೀವ್ ಮಾಡಿದೆ, ಅದೊಂದು ಖುಷಿ. ಆಮೇಲಿಂದ ಈ ಸತಿ ಏನಂತ ದೊಡ್ಡ ಸಮಸ್ಯೆಗಳು ಎಲ್ಲೂ ಆಗಲಿಲ್ಲ ನನಗೆ. ಎಲ್ಲ ಕಡೆ ಸಫಿಷಿಯೆಂಟಾಗಿ ಆಯಿತು. ಚಿಕ್ಕಮಂಗ್ಳೂರಲ್ಲಿ ರೂಮ್ ಸಿಕ್ಕಲ್ಲ ಅಂತ ಅಂದ್ಕೊಂಡೆ. ಏನಿಗೆಲ್ಲ 2-2.5 ಸಾವಿರ ಅಂತಿದ್ರು.
ಲಕ್ಕೀಲಿ ಒಂದು 600 ರೂಪಾಯಿಗೆ ಒಂದು ರೂಮ್ ಸಿಕ್ತು ನನಗೆ. ಸಣ್ಣ ರೂಮ್ ಸಾಕಿತ್ತು ನನಗದು. ರಾತ್ರಿ ಹೋಗಿ ಒಂದು ನೈಟ್ ಸ್ಟೇ ಮಾಡಲಿಕ್ಕೆ ಅದು ಸಫಿಷಿಯೆಂಟ್ ಆಗಿತ್ತು ನನಗೆ. ಸೊ ಅದು ಚೆನ್ನಾಗಿತ್ತು, ಕಂಫರ್ಟಬಲ್. ಆದರೆ ಆ್ಯಕ್ಚುಲಿ ಬೇಗನೆ ಬರ್ಬೋದಾಗಿತ್ತು, ಬಿಕಾಸ್ ನಾನು ಹೊರಟಿದ್ದ ಟೈಮ್ಗೆ ತುಂಬ ಬೇಗ ಬರ್ಬೋದಾಗಿತ್ತು. ನಾನು ಸ್ವಲ್ಪ ಕಾಮಾಗಿ ಬಂದೆ ಅಷ್ಟೇ, ಸ್ವಲ್ಪ ಒಂದು ಡಿವಿಯೇಷನ್ ತೊಗೊಂಡೆ. ನೀವು ಜಸ್ಟ್ ಹಾಗೆ ಹೋಗಿ ಚಿಕ್ಕಮಂಗ್ಳೂರು ಕವರ್ ಮಾಡ್ಕೊಬರ್ತೀನಿ ಅಂದರೆ ನನ್ನ ಅಂದಾಜು ಚಿಕ್ಕಮಂಗ್ಳೂರನ್ನ ನೀವು ಪ್ರಾಪರಾಗಿ ಕವರ್ ಮಾಡ್ತೀನಿ ಅಂದರೆ ಒಂದು ವಾರ ಅಂತೂ ಬೇಕು. ಯಾಕಂದ್ರೆ ಅಷ್ಟು ಒಳ್ಳೊಳ್ಳೆ ಅದ್ಭುತವಾದ ಜಾಗಗಳಿದೆ. ಫ್ಯಾಮಿಲಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀನಿ ಅಂದರೆ ನೀವು ಹಾಗೆ ಹೋಗಿ, ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು 3 ದಿನ ಅಂತೂ ಪ್ಲ್ಯಾನ್ ಮಾಡ್ಕೊಂಡು ಹೋಗಿ. ಮೇಜರ್ ಪ್ಲೇಸಸ್ನ ಖಂಡಿತ ಕವರ್ ಅಪ್ ಮಾಡ್ಬೋದಲ್ಲಿ. ಇನ್ನು ಕಾಸ್ಟ್ ಎಫೆಕ್ಟಿವ್ನೆಸ್ಸು, ನೇಬರ್ಹುಡ್ ಅಂತ ಬಂತು ಅಂದರೆ ಜನ ಸೀರಿಯಸ್ಲಿ ಫ್ರೆಂಡ್ಲಿ ಇದ್ದಾರೆ ಅಂತ. ಏನು ಡಗಲ್ಪತಿ ಈಗ ಗೋವಾ ಕಡೆ ಹೋದಾಗ ನಮ್ಗೆ ಫೀಲ್ ಆಗುತ್ತೆ, ಯಾರು ನೋಡಿದ್ರು ನಮಗೆ ಸ್ಕ್ಯಾಮ್ ಮಾಡ್ತಾರೆ ಅನಿಸುತ್ತೆ. ಬಟ್ ಆ ರೀತಿ ಇಲ್ಲ, ಚಿಕ್ಕಮಂಗ್ಳೂರಲ್ಲಿ ಜನ ತುಂಬ ಫ್ರೆಂಡ್ಲಿ ಇದ್ದಾರೆ. ರೋಡ್ ಕಂಡೀಷನ್ ತುಂಬ ಚೆನ್ನಾಗಿದೆ. ಎಲ್ಲೂ ಕೂಡ ನಿಮಗೆ ರೋಡ್ ಕಚಡವಾಗಿದೆ ಹಾಗೆ ಹೀಗೆ ಅಂತೇನು ಹೇಳೋಕ್ಕೆ ಇಲ್ಲ. ಎಲ್ಲ ಕಡೆ ರೋಡ್ ಕಂಡೀಷನ್ನು ಚೆನ್ನಾಗಿದೆ. ನೀವು ಆರಾಮಾಗಿ ಫ್ಯಾಮಿಲಿ ಜೊತೆ ಹೋಗಿ ಸ್ಪೆಂಡ್ ಮಾಡಬಾರ್ದಕ್ಕೆ ಯಾವ್ದಾದ್ರು ಹಿಲ್ ಸ್ಟೇಷನ್ ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತಂದರೆ ನಥಿಂಗ್ ಈಸ್ ಬೆಟರ್ ದೆನ್ ಚಿಕ್ಕಮಂಗ್ಳೂರು ಕಣ್ಣು ಮುಚ್ಕೊಂಡು ಹೋಗ್ಬೋದು. ತುಂಬ ಅದ್ಭುತವಾಗಿದೆ ಜಾಗ. ನಾನು ಆ್ಯಕ್ಚುಲಿ ತೀರ್ಥಹಳ್ಳಿ ಡಿವಿಯೇಷನ್ ತೊಗೊಂಡೆ. ಅದಕ್ಕೊಂದು ರೀಸನ್ ಏನಂದರೆ ಹೋಗಿದ್ದು ಸೇಮ್ ಅದೇ ಬೇಲೂರು ರೋಡ್. ನನಗೆ ಸಂಜೆನೇ ಈಗ ಹೋಗ್ತಾ ಇರೋದು ವಿಂಟರ್ ಸೀಸನ್ನು, ಆ ಒಂದು ಚಳಿಯನ್ನು ಫೀಲ್ ಬೇಕು. ಆ ಫೀಲ್ ನನಗೆ ಅಲ್ಲಿ ಸಿಕ್ಕಲಿಲ್ಲ. ಅಲ್ಲಿ ಬೆಳಗ್ಗೆ ಬರ್ತಾನೂ ಅದೇ ರೋಡ್ ಬಂದಿದ್ದರೆ ಡೆಫಿನೆಟ್ಲಿ ಬೋರ್ ಆಗಿಬಿಡೋದು. ಬಟ್ ಮಧ್ಯಾಹ್ನನೇ ರೀಚ್ ಆಗಿಬಿಡ್ತಿದ್ದೆ. ಈಗ ನನಗೆ ಆಲ್ಮೋಸ್ಟ್ ಒಂದು 150 ಕಿಲೋಮೀಟ್ರು 150-200 ಕಿಲೋಮೀಟ್ರ್ ಜಾಸ್ತಿ ಆಗ್ತು. ಐ ಮೀನ್ ನಾನು ತೀರ್ಥಹಳ್ಳಿ ಸುತ್ಕೊಂಡು ಬಂದಿದ್ದು 150-200 ಕಿಲೋಮೀಟ್ರ್ ಜಾಸ್ತಿ ಆಗ್ತು. ಬಟ್ ವರ್ತ್ ಅನ್ಕೋತೀನಿ. ಯಾಕಂದರೆ ಬೆಳಗ್ಗೆ ವೀಡಿಯೋಸಲ್ಲಿ ನೋಡ್ಬೋದು ಆ ಫಾಗ್ ಹೆಂಗೆ ಬೀಳ್ತಾಯಿತ್ತಮ್ಮ, ಇಬ್ಬನಿ ಬೀಳ್ತಾಯಿದ್ದು ಹೆಂಗಿತ್ತಂದರೆ ಒಳ್ಳೆ ಮಳೆ ಸುರಿದಂಗೆ ಸುರಿತಾಯಿತ್ತು. ಹೆಲ್ಮೆಟ್ ಮೇಲಿಂದ ನೀರು ತೊಟ್ಟಿಗ್ತಾಯಿತ್ತು. ಹೊರಗಡೆ ಮಳೆ ಇರಲಿಲ್ಲ, ಆದರೆ ಅದು ಇಬ್ಬನಿ ಅಷ್ಟು ಜೋರಾಗಿ ಸುರಿತಾಯಿತ್ತು. ಅದರಲ್ಲೂ ಆ ಬಾಳೆಹೊನ್ನೂರ ಹತ್ರ ಅಂತೂ ಅದು ಬೇರೆ ಲೆವೆಲ್ ಇಬ್ಬನಿನೇ ಅದು. ನಾನು ಅಷ್ಟು ಫಾಗ್ ನೋಡಲಿ 9 ಗಂಟೆಯಲ್ಲೂ ಕೂಡ ನನಗೆ ರೋಡ್ ವಿಸಿಬಲ್ ಇಲ್ಲ, ಅಷ್ಟು ಮಂಜು. ಆ್ಯಕ್ಚುಲಿ ಈ ವಿಂಟರ್ ರೈಡ್ ಮಾಡೋ ಪರ್ಪಸ್ಸೇ ಅದಲ್ವಾ, ಆ ಮಂಜು, ಆ ಚಳಿ, ಆ ಪರ್ಪಸ್ಗೆ ಮಾಡೋದು. ನನಗೆ ಹೋಗ್ಬೇಕಾದ್ರೆ ನೆನ್ನೆ ಎಲ್ಲೂ ಸಿಗಲಿಲ್ಲ. ಇವನ್ ಮುಳ್ಳಯ್ಯನಗಿರಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಚಳಿ ಅನ್ನಿಸ್ತು. ಬಟ್ ಬೆಂಗಳೂರು ಚಳಿ ಅದಕ್ಕಿಂತ ಜಾಸ್ತಿ ಇತ್ತು ನನಗೆ ಇಲ್ಲಿಂದ ಹೋಗ್ಬೇಕಾದ್ರೆ. ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಇತ್ತು ಬೆಂಗಳೂರಲ್ಲಿ. ಬೆಂಗಳೂರಿಗಿಂತನೂ ಸ್ವಲ್ಪ ಅಂತ ಡಿಫ್ರೆನ್ಸ್ ಏನು ಅನ್ನಿಸ್ತಿಲ್ಲ ನಿನ್ನೆ ಸಾಯಂಕಾಲ. ಆದರೆ ಬೆಳಗ್ಗೆ ಹೊರಟ್ನಲ್ಲ, ಬೆಳಗ್ಗೆ ಬೇರೆ ಲೆವೆಲ್ ಇತ್ತು. ಚಿಕ್ಕಮಂಗ್ಳೂರಲ್ಲಿ ರಾತ್ರಿ ತುಂಬ ಚಳಿ ಆಗುತ್ತೆ. ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ನೆನ್ನೆ. ಸಾಯಂಕಾಲ ಹೋದಾಗ ಅಷ್ಟು ಚಳಿ ಅನ್ನಿಸ್ಲಿಲ್ಲ. 11-12 ಗಂಟೆ ಮೇಲೆ ಫ್ಯಾನೆಲ್ಲ ಆಫ್ ಮಾಡ್ಕೊಂಡು ಮಲ್ಕೊಂಡಿದ್ದಾಯ್ತು ನಾನು. ಅಷ್ಟು ಚಳಿ ಒಂದೇ ಸತಿ ಹೊಡಿತು. ಬೆಳಗ್ಗೆ ಅಂತೂ ತುಂಬಾ ಚೆನ್ನಾಗಿತ್ತು. ವೆದರ್ ಅಂತೂ ತುಂಬ ಎಂಜಾಯ್ ಮಾಡಿದೆ ವೆದರ್ ಅದು. ಸೊ ನಾನು ಅದನ್ನೇ ಈಗ ಒನ್ ಡೇ ಪ್ಲ್ಯಾನಲ್ಲೇ ಚಿಕ್ಕಮಂಗ್ಳೂರಿಗೆ ಹೋಗ್ತೀನಿ ಅಂದರೆ ಬೇಡ, ಬೆಳಗ್ಗೆ ಹೋಗಿ ರಾತ್ರಿ ಬರ್ತೀನಿ ಅಂದರೆ ಬೇಡ ಅಂತೀನಿ. ಯಾಕಂದರೆ ಹೋಗಿ ಬರೋದಕ್ಕೆ ನಿಮಗೆ ಸ್ಟ್ರೆಸ್ಸೇ ಆಗುತ್ತೆ. ಬಿಟ್ಟರೆ ಇವಾಗ ಜರ್ನಿ ಏನು ಕವರ್ ಮಾಡೋಕ್ಕಾಗಲ್ಲ. 2 ದಿನಕ್ಕೆ ಹೋಗ್ತೀನಿ ಅಂದರೆ ಯಾವ್ದಾದ್ರು ಒಂದೇ ಡೆಸ್ಟಿನೇಷನ್. ಇವಾಗ ನಾನು ನೆನ್ನೆ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಲ್ಲ ಮುಳ್ಳಯ್ಯನಗಿರಿ, ಅಷ್ಟೇ ನನ್ನ ಡೆಸ್ಟಿನೇಷನ್ ಆಗಿತ್ತು. ಬೇರೆ ಯಾವುದಕ್ಕೂ ನಾನು ಡೈವರ್ಷನ್ ಇರಲಿಲ್ಲ ನನ್ನ ಹತ್ರ. ಅದು ಒಂದೇ ಡೆಸ್ಟಿನೇಷನ್ನೇ ನಾನು ತಲೆಯಲ್ಲಿ ಇಟ್ಕೊಂಡು ಹೋಗಿದ್ದೆ. ಆ ಒಂದೇ ಡೆಸ್ಟಿನೇಷನ್ ಕವರ್ ಅಪ್ ಮಾಡ್ಕೊಂಡು ಬರ್ತೀನಿ ಅಂತಂದರೆ 2 ದಿನ ಟ್ರಿಪ್ ಮಾಡಿ ಸ್ವಲ್ಪ ಫ್ಯಾಮಿಲಿ ಜೊತೆ ಹೋಗಿ ಆರಾಮಾಗಿ ತಿರುಗಾಡ್ತೀನಿ ಅಂದರೆ, ಬಿಕಾಸ್ ಹೆಂಗೂ ನಿಮಗೆ ಹೋಗೋದಕ್ಕೆ ಆಲ್ಮೋಸ್ಟ್ 1 ದಿನ ಆಗೋಗುತ್ತೆ, ಅರ್ಧ ದಿನ ಅಂತೂ ಆಗೋಗುತ್ತೆ ನಿಮಗೆ. ಇನ್ನು ಅಲ್ಲೋಗಿ ನೀವು ರೂಮು ಅದು ಇದು ಅಂತಂದರೆ ನಿಮ್ಗೆ ಒನ್ ಡೇ ಹೊರಟೋಗ್ತು. ಅಲ್ಲಿ ಒಂದು 2 ದಿನ ಸುತ್ತೋ ಥರ ಇರಬೇಕು. ಅಟ್ಲೀಸ್ಟ್ 2 ದಿನ ನೀವು ಅಲ್ಲಿ ಓಡಾಡಿದ್ರೆ ಮೇಜರ್ ಡೆಸ್ಟಿನೇಷನ್ಸ್ನ ಡೆಫಿನೆಟಾಗಿ ಕವರ್ ಮಾಡ್ಬೋದು. ಕಂಪ್ಲೀಟಾಗಿ ಓಡಾಡ್ತೀನಿ ಅಂದರೆ 1 ವಾರ ಬೇಕೇ ಬೇಕು. 1 ವಾರ ನಿಮಗೆ ಟೈಮ್ ಬೇಕೇ ಬೇಕು. ಸ್ಟೇಸು ತುಂಬ ಇದೆ. ಸೀಸನಲ್ಲಿ ಕಾಸ್ಟ್ಲಿ ಇರುತ್ತೆ. ಹುಡುಕಿದ್ರೆ ಚೀಪಾಗೂ ಸಿಗುತ್ತೆ. ನನಗೆ ಸಿಕ್ತು ಆ್ಯಕ್ಚುಲಿ ಚೀಪಾಗಿ. ಸೊ ಸ್ವಲ್ಪ ಹುಡುಕ್ಬೇಕು, ಸಿಟಿಗೆ ಬರಬೇಕು. ನೀವು ಅಲ್ಲೆಲ್ಲ ವಿಚಾರಿಸ್ತೀನಿ ಅಂದರೆ ತುಂಬ ದುಬಾರಿ ಹೇಳ್ತಾರೆ. ಈಗ ಮುಳ್ಳಯ್ಯನಗಿರಿಯಲ್ಲಿ ನಾನು ವಿಚಾರಿಸಿದೆ 4,500 5,000 ಹೇಳ್ತಾರೆ. ಅಲ್ಲೂ ಹೋಮ್ ಸ್ಟೇಸ್ ಇದೆ, ಮುಳ್ಳಯ್ಯನಗಿರಿಲೇ ಇದೆ. ಬಟ್ ತುಂಬ ಕಾಸ್ಟ್ಲಿ ಹೇಳ್ತಾರೆ. ಅನ್ ಸೀಸನಲ್ಲೇ ಅವರು 1-1.5 ಸಾವಿರ ಕೊಡ್ತಾರಂತೆ ಅಲ್ಲಿ. ಅನ್ ಸೀಸನಲ್ಲೆಲ್ಲ ನಿಮಗೆ ಈಸಿಲಿ ಸಿಗುತ್ತೆ. ಬಟ್ ನೀವು ಬೆಸ್ಟ್ ಟೈಮ್ ಟು ವಿಸಿಟ್ ಅಂತಂದರೆ ಚಿಕ್ಕಮಂಗ್ಳೂರು ನನ್ನೊಂದಾಜು ಜುಲೈಯಿಂದ ಫೆಬ್ ಗಂಟ ಹೋಗಿ.
ಮಾನ್ಸೂನ್ ಬೇರೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ, ವಿಂಟರ್ ಬೇರೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸಮ್ಮರಲ್ಲಿ ಡೆಫಿನೆಟ್ಲಿ ಹೀಟ್ ಜಾಸ್ತಿ ಇರುತ್ತೆ ಅಲ್ಲಿ. ಸಮ್ಮರ್ ಇಟ್ಸ್ ನಾಟ್ ಪ್ರಿಫರಬಲ್. ಸಮ್ಮರಲ್ಲಿ ಅಲ್ಲಿ ಹೋಗಬಾರ್ದು ಅಂತಲೇ ಹೇಳ್ತೀನಿ. ಅಲ್ಲಿ ನೀವು ಎಂಜಾಯ್ ಮಾಡೋದಕ್ಕಿಂತ ಬೇಜಾರು ಮಾಡ್ಕೊಬರೋಕ್ಕೆ ಆಗುತ್ತೆ ಅಲ್ಲಿ. ಯಾಕಂದರೆ ಅಲ್ಲಿ ನಿಮಗೆ ಕಣ್ಣಿಗೆ ಖುಷಿ ಕೊಡೋದೇ ಆ ಗ್ರೀನ್ರಿನ ಸತ್ತೋಗಿರುತ್ತೆ ಸಮ್ಮರಲ್ಲಿ. ಅದರಿಂದ ನಾನು ನಿಮಗೆ ಪ್ರಿಫರ್ ಮಾಡೋದು ಜುಲೈಯಿಂದ ಫೆಬ್ ಗಂಟ ಹೋಗಿ. ಅದು ರೈಟ್ ಟೈಮ್ ಟು ವಿಸಿಟ್ ಚಿಕ್ಕಮಂಗ್ಳೂರು. ತುಂಬ ಚೆನ್ನಾಗಿತ್ತು. ಆಮೇಲೆ ಇದು ನನ್ನ ಈ ರೈಡು ಪರ್ಟಿಕ್ಯುಲರ್ಲಿ ಮುಳ್ಳಯ್ಯನಗಿರಿಗೆ ಮಾಡಿದ್ದೆ. ನೆಕ್ಸ್ಟ್ ರೈಡ್ ಡೆಫಿನೆಟ್ಲಿ ಪ್ಲ್ಯಾನ್ ಮಾಡ್ತೀನಿ. ಅದೋ ಒಂದು 2-3 ದಿನ ಅದನ್ನ ನೋಡ್ತೀನಿ. ಅದು ಸದ್ಯಕ್ಕೆ ಆಗಲ್ಲ. ಫ್ಯೂಚರ್ ಪ್ಲ್ಯಾನ್ ನೆಕ್ಸ್ಟ್ ಮಂತ್ ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ರೆ ಅಟ್ಲೀಸ್ಟ್ ಒಂದು 3 days ಸ್ಟೇ ಆಗಿದ್ದು ಆರಾಮಾಗಿ ಎಲ್ಲ ಜಾಗನ ನೋಡಿಕೊಂಡು ಎಲ್ಲ ಜಾಗ ಎಕ್ಸ್ಪ್ಲೋರ್ ಮಾಡಿಕೊಂಡು ಆರಾಮಾಗಿ ಬರ್ತೀನಿ, ಅದಂತೂ ಶೋರ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ ವಾತಾವರಣನ ನೀವು ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ. ಇದೆಲ್ಲ ಬಿಟ್ಸ್ ಆ್ಯಂಡ್ ಪೀಸಸ್ ಮಾಡಿ ಜಸ್ಟ್ ಒಂದು ಸಿಂಗಲ್ ವೀಡಿಯೋ ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೋಗ್ಬೇಕಾದ್ರೆ ಒಂದು ವೀಡಿಯೋ ಮಾಡ್ತೀನಿ, ಬರ್ಬೇಕಾದ್ರೆ ಇನ್ನೊಂದು ವೀಡಿಯೋ ಮಾಡ್ತೀನಿ. ಮಧ್ಯದಲ್ಲಿ ಸಾಕಷ್ಟು ಕಂಟೆಂಟ್ಗಳನ್ನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಅದೆಲ್ಲದನ್ನು ಕೂಡ ಬಿಡ್ತೀನಿ. ಸೊ ಇನ್ಮೇಲೆ ಅಟ್ಲೀಸ್ಟ್ ವಾರಕ್ಕೆ ಒಂದು ವೀಡಿಯೋನ ಬಿಡೋ ಪ್ರಯತ್ನ ಮಾಡ್ತೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಟ್ಲೀಸ್ಟ್ ವಾರಕ್ಕೊಂದು, ಪ್ರತಿದಿನ ಮಾಡೋಷ್ಟು ಟೈಮ್ ಇಲ್ಲ ನನ್ನ ಹತ್ರ. ಡೈಲಿ ವ್ಲಾಗರ್ ಅಲ್ಲ ನಾನು. ಆ್ಯಕ್ಚುಲಿ ನಾನು ಮಾಡೋದೇ ರೈಡ್ಸ್ ಹೋಗೋದೇ ತುಂಬ ರೇರು. ವರ್ಷಕ್ಕೊಂದು 4-5 ರೈಡ್ ಮ್ಯಾಕ್ಸ್ ಟು ಮ್ಯಾಕ್ಸು. ಯಾಕಂದ್ರೆ ನನ್ನ ಹತ್ರ ಅಷ್ಟು ಟೈಮ್ ಇರೋಲ್ಲ. ಈಗ ನನ್ನದೇ ಆದಂಥ ಕೆಲಸ, ನನ್ನದೇ ಆದಂಥ ಕಮಿಟ್ಮೆಂಟ್ ಇದೆ ನನ್ನ ಜೀವನಕ್ಕೆ. ಅದನ್ನು ನಾನು ಇಗ್ನೋರ್ ಮಾಡೋಕ್ಕಾಗೋದೇ ಇಲ್ಲ. ಅದು ನನಗೆ ಫುಡ್ಡು ಬ್ರೆಡ್ಡು ಇದು ನನ್ನ ಪ್ಯಾಷನ್ನು ನಾನು ಮಾಡ್ತಾ ಇರೋದು. ಅದರಿಂದ ಕೋಆಪ್ರೇಷನ್ ಇರಲಿ, ನಿಮ್ಮ ಸಪೋರ್ಟ್ ಇರಲಿ, ಇದಿಷ್ಟು ನಾನು ಕೇಳ್ಕೊತೀನಿ. ಮುಂದೆ ಹೋಗ್ತಾ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀನಿ. ಏನಾದರೂ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಕೋಬೇಕು ಅಂದರೆ ನಿಮ್ಮ ಸಜೆಷನ್ನ ದಯವಿಟ್ಟು ತಿಳಿಸಿ. ನಾನು ಖಂಡಿತ ಇಂಪ್ರೂವೈಸ್ ಮಾಡ್ಕೊಳ್ತೀನಿ. ಮುಂದೆ ಹೋಗ್ತಾ ಅದೇ ರೀತಿಯಾದಂಥ ಕಂಟೆಂಟ್ಗಳನ್ನ ನಿಮಗೆ ಕೊಡ್ತೀನಿ. ಇದಿಷ್ಟು ಹೇಳ್ತಾ ಈ ವಿಡಿಯೋನ ಇವತ್ತು ಮುಗಿಸ್ತೀನಿ. ಯಾಕಂದ್ರೆ ಈಗ ಆಲ್ರೆಡಿ ಬ್ಯಾಟ್ರಿ ಡೆಡ್ ಆಗಿರೋದ್ರಿಂದ ಗೊತ್ತಿಲ್ಲ ಎಲ್ಲಿ ಗಂಟ ಬರುತ್ತೆ ಅಂತ. ಈ ವಿಡಿಯೋದಲ್ಲಿ ಹೋಗ್ತಾ ತುಂಬ ಬರುತ್ತೆ. ಬೈಕ್ ರೈಡ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಪ್ರಿಪ್ರೇಷನ್ ಏನು, ಅದ್ರ ಬಗ್ಗೆನೂ ಒಂದು ಕಂಟೆಂಟ್ ಇದೆ, ಅದನ್ನು ಕೊಡ್ತೀನಿ. ಸೋಲೋ ರೈಡ್ ಮತ್ತು ಗ್ರೂಪ್ ರೈಡಲ್ಲಿರೋ ಅಡ್ವಾಂಟೇಜ್ ಏನಿದೆ, ಡಿಸ್ಅಡ್ವಾಂಟೇಜ್ ಏನಿದೆ, ನನ್ನ ಎಕ್ಸ್ಪೀರಿಯನ್ಸನ್ನ ಬೇಸಿಸ್ ಮೇಲೆ ಅದ್ರ ಬಗ್ಗೆ ಒಂದಷ್ಟು ಮಾತಾಡಿದ್ದೀನಿ. ಅದು ಕೆಲವ್ರಿಗೆ ಹೆಲ್ಪ್ ಆಗ್ಬೋದು. ಇದನ್ನೆಲ್ಲ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಮುಂದಿನ ರೈಡಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದ.